ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮನೆಗಳಲ್ಲೇ ಸಿಗೋ ದಾಸವಾಳ ಹೂವಿನಿಂದ ಕೂದಲಿಗೆ ಎಷ್ಟು ಒಳ್ಳೆಯ ಪ್ರಯೋಜನ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಇನ್ ಕೇಸ್ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೂದಲು ಉದುರೋದು ಅಥವಾ ಡ್ರೈ ಹೇರ್ ಇರೋದು, ಒಂಥರ ಡಸ್ಟಿ ಥರ ಇರೋದು, ಆಮೇಲೆ ಶೈನ್ ಇಲ್ಲ ಅನ್ನೋದು, ಲಾಂಗ್ ಹೇರ್ ಇಲ್ಲ, ದಪ್ಪ ಹೇರ್ ಇಲ್ಲ, ತುಂಬ ಡ್ಯಾಂಡ್ರಫ್ ಇದೆ ಅನ್ನೋರಿಗೆ ಈ ನ್ಯಾಚುರಲ್ ಹೋಮ್ ರೆಮಿಡಿನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಒಂದೊಳ್ಳೆ ರಿಸಲ್ಟ್ ಸಿಗ್ಬೋದು. ಈ ನ್ಯಾಚುರಲ್ ಹೋಮ್ ರೆಮಿಡಿ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಹೋಮ್ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತಂದರೆ, ಒಂದು 4ರಿಂದ 5 ಹೂವು ಆಗೋಷ್ಟು ದಾಸವಾಳದ ಹೂಗಳು, ಮತ್ತು 1 ಹಿಡಿ ಆಗೋಷ್ಟು ದಾಸವಾಳದ ಎಲೆಗಳು, ಜೊತೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಅಥವಾ ನೀವು ಯಾವ್ದು ಬಳಸ್ತಿರೋ ತಲೆಗೆ ಹೇರ್ ಆಯಿಲು ಆ ಆಯಿಲ್ನೇ ತಗೊಳ್ಳಿ. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು. ಈ ಇಂಗ್ರೀಡಿಯೆಂಟ್ಸಿಂದ ತುಂಬ ಸಿಂಪಲಾಗಿ ಹೋಮ್ ರೆಮಿಡಿ ಮಾಡ್ಕೊಬೋದು. ಇದು ತುಂಬ ಖಂಡಿತವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಕೂದಲಿಗೆ. ಇವಾಗ ಈ ಹೇರ್ ಪ್ಯಾಕ್ ಹೇಗೆ ಮಾಡೋದು ಅಂತಂದರೆ, ದಾಸವಾಳದ ಹೂಗಳು ಮತ್ತು ಎಲೆಗಳನ್ನ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಏಕೆಂತಂದರೆ ಮಣ್ಣಿದ್ರೆ ಕೆಲವು ಸತಿ ಅದೆಲ್ಲ ತುಂಬ ಡಸ್ಟ್ಗೆ ಇನ್ನೂ ಪೂರ್ತಿ ಕೂದಲು ಹಾಳಾಗುತ್ತೆ. ಹಾಗಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ. ಸ್ವಲ್ಪನೇ ನೀರು ಸೇರಿಸ್ಬಿಟ್ಟು ನೀಟಾಗಿ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ ಅದನ್ನು. ಇವಾಗ ಆ ಪೇಸ್ಟ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನಾವು ಆಯಿಲ್ನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಹೋಮ್ ರೆಮಿಡಿ ಹೇರ್ ಪ್ಯಾಕ್ ರೆಡಿ ಆಗಿರುತ್ತೆ. ಇದನ್ನು ನೀಟಾಗಿ ನೀವು ತಲೆ ಬುಡದಿಂದ ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅಪ್ಲೈ ಮಾಡಬೇಕಾಗುತ್ತೆ. ಅದಾದಮೇಲೆ 30 ಮಿನಿಟ್ ಬಿಟ್ಟು ಹೇರ್ ವಾಶ್ ಮಾಡಿ. ಕಂಪ್ಲೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಇದನ್ನೇ ಹೇಳೋದು, ಕಂಪ್ಲೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡೋದ್ರಿಂದ ನಿಮಗೆ ಹೇರ್ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹೇರ್ ವಾಶ್ ಆಗಿದ್ದಾದಮೇಲೆ ನೀಟಾಗಿ ನ್ಯಾಚುರಲ್ ಆಗಿ ಡ್ರೈ ಮಾಡ್ಕೊಳ್ಳಿ. ಯಾವುದೇ ಡ್ರೈಯರ್ ಯೂಸ್ ಮಾಡ್ದೇ ನ್ಯಾಚುರಲ್ ಆಗಿ ಡ್ರೈ ಮಾಡ್ಕೊಂಡ್ರೆ ತುಂಬಾ ಬೆನಿಫಿಟ್ಟು. ಹಾಗಾಗಿ ನ್ಯಾಚುರಲ್ ಆಗಿ ಡ್ರೈ ಮಾಡ್ಕೊಳ್ಳಿ. ಈ ರೀತಿ ಹೇರ್ ಪ್ಯಾಕ್ನ ನೀವು ವಾರಕ್ಕೆ 1 ಸತಿ ಅಪ್ಲೈ ಮಾಡ್ತಾ ಫಾಲೋ ಮಾಡ್ತಾ ಬಂದರೆ ಕನ್ಸಿಸ್ಟೆನ್ಸಿಯಾಗಿ ಖಂಡಿತವಾಗ್ಲೂ ಡಿಫ್ರೆನ್ಸ್ ನೀವೇ ನೋಡ್ತೀರಾ. ಈ ದಾಸವಾಳದಲ್ಲಿ ನ್ಯಾಚುರಲ್ ಆಗಿರೋ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ನಿಮಗೆ ಹೇರ್ ರೂಟ್ಸು ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ತುಂಬ ಡ್ರೈನೆಸ್ ಇರೋದು ಅದು ಸಾಫ್ಟ್ ಆಗೋದಕ್ಕೆ ಮತ್ತು ಶೈನಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ ಮತ್ತು ಹೇರ್ ಫಾಲ್ ಆಗೋದನ್ನು ಕೂಡ ಕಮ್ಮಿ ಮಾಡುತ್ತೆ. ಜೊತೆಗೆ ಹೇರ್ ರೀಗ್ರೋತ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬಂದರೆ ನೀವೇ ರಿಸಲ್ಟ್ನ ನೋಡ್ತೀರಾ. ಇದಿಷ್ಟೇ ಸಾಕು, ತುಂಬ ನ್ಯಾಚುರಲ್ ಆಗಿ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಇದ್ರ ಜೊತೆಗೆ ನೀವು ಬೇಕಾದ್ರೆ ಬೇರೆ ಇನ್ನೇನಾದ್ರು ಆ್ಯಡ್ ಮಾಡ್ಕೋಬೋದು. ಎಕ್ಸಾಂಪಲ್ ಹೇಗೆ ಅಂತಂದರೆ, ಈ ದಾಸವಾಳದ ಎಲೆ ಮತ್ತು ದಾಸವಾಳ ಹೂಗಳನ್ನ ಸೇರಿಸಿ ಅದ್ರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ, ಸಾಮಾನ್ಯವಾಗಿ ಬೆಟ್ಟದ ನೆಲ್ಲಿಕಾಯಿ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಒಂದು 4ರಿಂದ 5 ದಾಸವಾಳದ ಹೂವು, ಒಂದು 4ರಿಂದ 5 ಎಲೆಗಳು ದಾಸವಾಳದ ಎಲೆಗಳು, ಹಾಗೆ ಒಂದೇ ಒಂದು ಮೀಡಿಯಂ ಸೈಜ್ ಬೆಟ್ಟದ ನೆಲ್ಲಿಕಾಯಿ, ಅದ್ರ ಜೊತೆಗೆ ಒಂದು 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು. ಇದಿಷ್ಟನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಸೇರಿಸ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ಎಲ್ಲೂ ಕೂಡ ತರಿ ಅನ್ನಿಸ್ಬಾರ್ದು, ಅಷ್ಟರ ಮಟ್ಟಿಗೆ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟನ್ನು ನೀವು ಹೇರ್ ಪ್ಯಾಕ್ ಆಗಿ ವಾರಕ್ಕೆ 1 ಸತಿ ಅಪ್ಲೈ ಮಾಡಿದ್ರೂ ಸಾಕು. ಆ್ಯಸ್ ಯೂಶುವಲ್ ಕೂದಲು ನೆತ್ತಿಯಿಂದ ಹಿಡಿದು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಅಪ್ಲೈ ಮಾಡಿ 1-2 ನಿಮಿಷ ಮಸಾಜ್ ಮಾಡಿ. ಅದಾದಮೇಲೆ 30 ಮಿನಿಟು ಹಾಗೆ ಡ್ರೈ ಆಗೋದಕ್ಕೆ ಬಿಡಿ. ಅದಾದಮೇಲೆ ನೀವು ಕಂಪ್ಲೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಈ ಹೇರ್ ಪ್ಯಾಕು. ಮೆಂತ್ಯ ಕಾಳಿಂದ, ಕರ್ಬೇವಿನ ಸೊಪ್ಪಿನ ಎಲೆಗಳಿಂದ ಕೂದಲು ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ಖಂಡಿತವಾಗ್ಲೂ ನೀವು 1 ಸತಿಯಾಗಿ ಈ ರೀತಿ ಟ್ರೈ ಮಾಡಿ ನೋಡಿ. ಒಂದು 3-4 ಸತಿ ಈ ರೀತಿ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬನ್ನಿ. ಅದಾದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡ್ತಾ ಹೋಗಿ ಈ ಹೇರ್ ಪ್ಯಾಕ್ನ. ಈ ಹೇರ್ ಪ್ಯಾಕ್ ನಿಮಗೆ ಕೂದಲು ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ಕೆಲವ್ರಿಗಂತೂ ತುಂಬಾ ಡ್ಯಾಂಡ್ರಫ್ ಇದೆ, ಯಾವುದೇ ಶಾಂಪು ಆಗಲಿ ಯಾವುದೇ ಪ್ರಾಡಕ್ಟ್ ಆಗಲಿ ಯೂಸ್ ಮಾಡೋದ್ರಿಂದ ಏನೂ ಕಮ್ಮಿ ಆಗ್ತಿಲ್ಲ. ಹೋಮ್ ರೆಮಿಡಿನಾರು ಟ್ರೈ ಮಾಡೋಣ ಅಂತಂದರೆ ಈ ಹೇರ್ ಪ್ಯಾಕ್ನ ಖಂಡಿತವಾಗ್ಲೂ ಬಳಸ್ಬೋದು. ಏನಂತಂದರೆ, ಒಂದು 4 ದಾಸವಾಳದ ಹೂಗಳು, ಒಂದು 4ರಿಂದ 5 ಎಲೆಗಳು ದಾಸವಾಳದ ಎಲೆಗಳು, ಅದ್ರ ಜೊತೆಗೆ 1 ಕಡ್ಡಿ ಆಗೋಷ್ಟು ಅಂದರೆ ಒಂದು 10 ಎಲೆ ಆಗೋಷ್ಟು ಪುದೀನ ಸೊಪ್ಪು, ಅದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಮೊಸರು ಅಥವಾ 1 ಟೇಬಲ್ ಸ್ಪೂನೇ ಅಪ್ಲೈ ಮಾಡಿ, ತೊಂದರೆ ಏನಿಲ್ಲ. 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್ಲು, ಇಷ್ಟನ್ನು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟನ್ನ ನೀವು ವಾರಕ್ಕೆ 1 ದಿನ ಅಪ್ಲೈ ಮಾಡಿ. ಹೇರು ಪೂರ್ತಿ ಡ್ರೈ ಆಗಿರಬೇಕು, ಯಾವುದೇ ರೀತಿ ಆಯಿಲ್ನ ಅಪ್ಲೈ ಮಾಡಿರಬಾರ್ದು. ಹೇರು ಪೂರ್ತಿ ಡ್ರೈ ಆಗಿದ್ದಾಗ ಈ ಪೇಸ್ಟನ್ನು ನೀವು ಹೇರ್ ಪ್ಯಾಕ್ ಆಗಿ ವಾರಕ್ಕೆ 1 ದಿನ ಅಪ್ಲೈ ಮಾಡಿ. ಅದಾಗಿದ್ದಾದಮೇಲೆ ನೀಟಾಗಿ ಕಂಪ್ಲೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ಅದಾದಮೇಲೆ ನ್ಯಾಚುರಲ್ ಆಗಿ ಡ್ರೈ ಮಾಡ್ಕೊಳ್ಳಿ. ಇದು ನಿಮಗೆ ಡ್ಯಾಂಡ್ರಫ್ ಕಮ್ಮಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಒಂದು 4-5 ಸತಿ ಬಳಸಿ, ಅದಾದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ.
ಇದಕ್ಕೆ ನೀವು ಕಂಪ್ಲೀಟಾಗಿ ಏನಂತಂದರೆ ನೀವು ಯೂಸ್ ಮಾಡೋ ಶಾಂಪು ಕೂಡ ಹಾಗೆ ಮೈಲ್ಡಾಗಿರಬೇಕು. ಡ್ಯಾಂಡ್ರಫ್ ಕಮ್ಮಿ ಆಗೋವಂಥ ಶಾಂಪುಗಳು, ಯಾವುದಾದ್ರೂ ಮೈಲ್ಡ್ ಆಗಿರೋ ಶಾಂಪುಗಳನ್ನ ಯೂಸ್ ಮಾಡಿ. ಇದರಿಂದ ನಿಮ್ಮ ಹೇರ್ ಗ್ರೋತು ಚೆನ್ನಾಗಾಗುತ್ತೆ, ಡ್ಯಾಂಡ್ರಫು ಕಮ್ಮಿ ಆಗುತ್ತೆ. ಇನ್ನು ಇದ್ರ ಜೊತೆಗೆ ತುಂಬಾ ತೆಳ್ಳಗಿದೆ ಹೇರು, ನೆತ್ತಿಯಲ್ಲಿ ಸ್ವಲ್ಪ ದಪ್ಪ ಇದ್ದರೂ ಕೆಳಗಡೆ ಲೆಂತ್ ತೆಳ್ಳಗಿದೆ, ದಪ್ಪ ಆಗಬೇಕು ಅಂಥವ್ರಿಗೆ ಈ ಹೇರ್ ಪ್ಯಾಕ್ನ ನೀವು ಟ್ರೈ ಮಾಡ್ಬೋದು. ಒಂದು 3-4 ದಾಸವಾಳದ ಹೂಗಳು, ಅದಕ್ಕೆ ಒಂದು 4ರಿಂದ 5 ಎಲೆಗಳು, ದಾಸವಾಳದ ಎಲೆಗಳು ತಗೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಸೇರಿಸಿ, ಇದ್ರ ಜೊತೆಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ಇದನ್ನ ಸ್ವಲ್ಪನೇ ನೀರು ಹಾಕೊಳ್ಳಿ, ತುಂಬ ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗ್ಬಿಡಿ. ಸ್ವಲ್ಪನೇ ನೀರನ್ನ ಸೇರಿಸ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಯಾವುದು ಆಯಿಲ್ ಯೂಸ್ ಮಾಡ್ತೀರೋ ಅದೇ ಆಯಿಲ್ನ ಅಪ್ಲೈ ಮಾಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಅಂದರೆ ನೀವು ಕೊಬ್ಬರಿ ಎಣ್ಣೆ ಬಳಸೋದ್ರೇ ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಬೇರೆ ಬೇರೆ ಪ್ರಾಡಕ್ಟ್ಗಳು ನೀವು ಬಳಸೋದಕ್ಕಿಂತ ಈ ಥರ ಹೇರ್ ಪ್ಯಾಕ್ಗಳು, ಹೋಮ್ ರೆಮಿಡೀಸ್ ಟ್ರೈ ಮಾಡಿದಾಗ ನೀವು ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ತುಂಬಾ ರಿಸಲ್ಟ್ ನೋಡ್ತೀರಾ ನೀವೇನೆ. ಆಯಿಲ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಹೇರ್ಗೆ ನೆತ್ತಿಯಿಂದ ಹಿಡಿದು ಲೆಂತ್ ಎಲ್ಲಿ ತನಕನೂ ಇರುತ್ತೋ ಅಲ್ಲಿ ತನಕನೂ ಅಪ್ಲೈ ಮಾಡುವಾಗ ನೀಟಾಗಿ ಅದನ್ನು ಹೇರನ್ನು ನೀವು ಕೂಮ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಸಿಕ್ಕಿರಬಾರ್ದು. ನೀಟಾಗಿ ಅಪ್ಲೈ ಮಾಡೋದ್ರಿಂದ ಹೇರ್ಗೆ ನೀವು ಯಾವುದೇ ಹೋಮ್ ರೆಮಿಡಿ, ನ್ಯಾಚುರಲ್ ಹೇರ್ ಪ್ಯಾಕ್ಗಳು ಅಪ್ಲೈ ಮಾಡಿದ್ರೂ ಕನ್ಸಿಸ್ಟೆನ್ಸಿಯಾಗಿ ಅದು ನೀಟಾಗಿ ಕೂರುತ್ತೆ. ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡಿದ್ದಾದಮೇಲೆ ಒಂದು 30 ಮಿನಿಟ್ ಆ್ಯಸ್ ಯೂಶುವಲ್ ಒಂದು 30 ಮಿನಿಟ್ ಹಾಗೆ ಬಿಟ್ಬಿಡಿ. ಅದಾದಮೇಲೆ ಕಂಪ್ಲೀಟಾಗಿ ಹೇರ್ ವಾಶ್ನ ನೀವು ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ಕೆಲವರಿಗೆ ತಣ್ಣೀರು ಅಡ್ಜಸ್ಟ್ ಆಗಲ್ಲ, ಕೋಲ್ಡ್ ಆಗುತ್ತೆ ಅಂತಂದರೆ ಸೀಸನ್ಗೆ ತಕ್ಕಂತೆ ನಾವು ಯಾವಾಗಲೂ ತಣ್ಣೀರೇ ಯೂಸ್ ಮಾಡೋಕ್ಕಾಗಲ್ಲ ಅಂತನ್ನೋರು ನೀವು ಉಗುರು ಬೆಚ್ಚಗಿನ ನೀರನ್ನು ಯೂಸ್ ಮಾಡ್ಬೋದು. ಆದರೆ ಕಂಪ್ಲೀಟಾಗಿ ಬಿಸಿ ನೀರನ್ನ ಅವಾಯ್ಡ್ ಮಾಡಿ. ಈ ಹೇರ್ ಪ್ಯಾಕ್ನ ನೀವು ವಾರಕ್ಕೆ 1 ಸತಿನಾದರೂ ಅಪ್ಲೈ ಮಾಡಿ. ತಿಂಗಳಿಗೆ ಒಂದು 3ರಿಂದ 4 ಸತಿ ಅಪ್ಲೈ ಮಾಡೋದ್ರಿಂದ ಒಂದು 3 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮೊದಲು ಹೇರ್ಗಿಂತ ಆಮೇಲೆ ಹೇರು ಎಷ್ಟು ಗ್ರೋತ್ ಆಗಿರುತ್ತೆ ಅನ್ನೋದು ಡಿಫ್ರೆನ್ಸ್ ನೀವೇ ನೋಡ್ತೀರಾ. ಈ ಹೇರ್ ಪ್ಯಾಕ್ ನಿಮಗೆ ದಪ್ಪ ಕೂದಲು ಆಗೋದಕ್ಕೆ, ಉದ್ದ ಕೂದಲು ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ನೀವು ಎಷ್ಟೇ ಹೇರ್ ಪ್ಯಾಕ್ ಬಳಸಿದ್ರೂ ಕೂಡ ಕನ್ಸಿಸ್ಟೆನ್ಸಿಯಾಗಿ ಹೇರ್ ಕೂಮ್ ಮಾಡೋದು ಅಂತಂದರೆ ತುಂಬ ಒದ್ದೆ ಕೂದಲನ್ನು ಬಾಚಕ್ಕೆ ಹೋಗಬಾರ್ದು. ಹಾಗೆ ರಾತ್ರಿ ಮಲ್ಕೊಳ್ಳುವಾಗ ಬ್ರೈಡ್ ಹಾಕ್ಕೊಂಡೇ ಮಲ್ಕೋಬೇಕು. ತುಂಬ ಲೂಸ್ ಹೇರ್ ಆಗಲಿ, ಅಂದರೆ ತುಂಬ ಟೈಟಾಗಿ ಪೋನಿ ಹಾಕೋದಾಗಲಿ, ಬನ್ ಹಾಕೋದಾಗಲಿ ಮಾಡೋಕ್ಕಿಂತ ಬ್ರೈಡ್ ಹಾಕ್ಕೊಂಡು ಮಲ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದರ ಜೊತೆಗೆ ಕನ್ಸಿಸ್ಟೆನ್ಸಿಯಾಗಿ ಆಯಿಲ್ನ ಅಪ್ಲೈ ಮಾಡ್ತಾ ಇರಬೇಕು. ವಾರಕ್ಕೆ 1-2 ಸತಿ ಹೇರ್ ಆಯಿಲ್ನ ಅಪ್ಲೈ ಮಾಡಿ ನೀಟಾಗಿ ಹೇರ್ ಮಸಾಜ್ ಮಾಡಿಕೊಂಡು ಅದಾದಮೇಲೆ ಹೇರ್ ವಾಶ್ ಮಾಡಿ ನ್ಯಾಚುರಲ್ಲಾಗಿ ಡ್ರೈ ಮಾಡ್ಕೊಳ್ಳೋದ್ರಿಂದ, ಆಮೇಲೆ ತುಂಬಾ ಸಿಕ್ಕಿದ್ದಾಗ ನೀಟಾಗಿ ಬಾಚ್ಕೊಂಡು ಬ್ರೈಡ್ ಮಾಡ್ಕೊಳ್ಳೋದಾಗಲಿ ಅಥವಾ ಡಸ್ಟ್ಗೆ ಹೋದಾಗ ಯಾವ್ಯಾವ ರೀತಿ ನಾವು ಹೇರ್ ಕೇರ್ ಮಾಡಬೇಕು ಅನ್ನೋದನ್ನು ನಾವು ಹೇರ್ ಕೇರ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಬೆಸ್ಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಯಾವ್ಯಾವ ಸೀಸನ್ಗೆ ಯಾವ್ಯಾವ ರೀತಿ ಹೇರ್ ಕೇರ್ ಮಾಡಬೇಕು, ಆಮೇಲೆ ಹೇಗೆ ಔಟ್ಸೈಡ್ ಹೋದಾಗ, ಪಾರ್ಟೀಸ್ಗೆ ಹೋದಾಗ ಅಥವಾ ಫಂಕ್ಷನ್ಗಳಿಗೆ ಹೋದಾಗ ಯಾವ್ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಕೊಬೋದು, ಅದರಿಂದ ಮತ್ತೆ ರಿಟರ್ನ್ ಬಂದಾಗ ನಾವು ಅದನ್ನು ಹೇಗೆ ಹೇರ್ ಕೇರ್ ಮಾಡಿಕೊಂಡು ನೀಟಾಗಿ ಕೇರ್ ಮಾಡ್ತಾ ಬರಬೇಕು. ಈ ಥರ ಎಲ್ಲ ಕೆಲವೊಂದು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡ್ತಾ ಬಂದರೆ, ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬಂದರೆ ಒಂದು 6 ತಿಂಗಳಲ್ಲಿ ನಾವು ಡಿಫ್ರೆನ್ಸ್ನ ನೋಡ್ಬೋದು. ಹಳೆ ಬಿಫೋರ್ ಹೇರ್ಗೂ ಆಫ್ಟರ್ ಹೇರ್ಗೂ ತುಂಬಾ ಡಿಫ್ರೆನ್ಸ್ನ ನೋಡ್ಬೋದು ನಾವು. ನಾನು ಕೂಡ ಅಷ್ಟೇ ಆಲ್ಮೋಸ್ಟು ಮನೆಯಲ್ಲಿರುವ ಹೋಮ್ ರೆಮಿಡಿ, ನ್ಯಾಚುರಲ್ ಆಗಿ ಸಿಗುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಹೋಮ್ ರೆಮಿಡಿ ಮಾಡಿಕೊಂಡು ಹೇರ್ ಪ್ಯಾಕ್ ಮಾಡಿಕೊಂಡು ಹೇರ್ ಗ್ರೋತ್ನ ಮಾಡ್ಕೊಳ್ಳೋದಕ್ಕೆ ನಾನು ಕೂಡ ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ. ನಾನು ಹಾಗೆ ಮಾಡೋದು ಕೂಡ ವಾರಕ್ಕೆ 1 ಸತಿನಾದರೂ ನಾನು ಹೇರ್ಗೆ ಅಪ್ಲೈ ಮಾಡ್ತಾ ಇರ್ತೀನಿ ಈ ರೀತಿಯಾದಂಥ ನ್ಯಾಚುರಲ್ ಹೇರ್ ಪ್ಯಾಕ್ಗಳನ್ನ. ನನಗೆ ಆಲ್ಮೋಸ್ಟ್ ನ್ಯಾಚುರಲಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ದಾಸವಾಳದ ಎಲೆಗಳು ಅಥವಾ ಸೀಬೆ ಎಲೆಗಳು, ಕರ್ಬೇವಿನ ಸೊಪ್ಪು, ಪುದೀನ ಸೊಪ್ಪು, ಆಲೋವೆರಾ ಈ ರೀತಿಯಾಗಿ ನ್ಯಾಚುರಲ್ಲಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾನು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು. ವಾರಕ್ಕೆ 1 ಸತಿನಾದರೂ ನಾನು ಹೇರ್ ಪ್ಯಾಕ್ ಅಪ್ಲೈ ಮಾಡ್ತೀನಿ ನನ್ನ ಹೇರ್ಗೆ. ನೀವು ಅಷ್ಟೇ ಆದಷ್ಟು ಹೋಮ್ ರೆಮಿಡಿಯಲ್ಲಿ ಸಿಗುವಂಥ ಹೇರ್ ಪ್ಯಾಕ್ಗಳನ್ನ ಯೂಸ್ ಮಾಡಿ. ಬೇರೆ ಬೇರೆ ಪ್ರಾಡಕ್ಟ್ಗಳು, ಬೇರೆ ಬೇರೆ ಆಯಿಲು, ಬೇರೆ ಬೇರೆ ಶಾಂಪುಗಳನ್ನ ಯೂಸ್ ಮಾಡೋಕ್ಕಿಂತ ನ್ಯಾಚುರಲಾಗಿ ಸಿಗುವಂಥ ಹೋಮ್ ರೆಮಿಡಿ ಹೇರ್ ಪ್ಯಾಕ್ಗಳನ್ನ ಯೂಸ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಒಂದೊಳ್ಳೆ ರಿಸಲ್ಟು ನಿಮಗೆ 6 ಮಂತಲ್ಲೇ ನಿಮಗೆ ಗೊತ್ತಾಗುತ್ತೆ, ಡಿಫ್ರೆನ್ಸ್ ಕಾಣ್ತೀರಾ ನೀವೇ. ಇದರ ಜೊತೆಗೆ ಆದಷ್ಟು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ. ಈ ರೀತಿ ಮಾಡೋದ್ರಿಂದ ಫಾಲೋ ಮಾಡ್ತಾ ಬಂದರೆ ನಮಗೆ ಸ್ಕಿನ್ ಗ್ಲೋ ಆಗಲಿ, ಹೇರ್ ಗ್ರೋತ್ ಆಗಲಿ ಚೆನ್ನಾಗಿ ಆಗುತ್ತೆ. ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಹೊಸ ಇನ್ಫಾರ್ಮೇಷನ್ಗಳು ಅಥವಾ ಹೊಸ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಇನ್ಯಾವ ಥರ ಹೋಮ್ ರೆಮಿಡೀಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ.
ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಆ ವಿಡಿಯೋಸ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ